ಸೊ ಇವತ್ತು ಬೆಳಿಗ್ಗೆ ನಮ್ದು ನಾಯ್ಕದ ಇನ್ನೊಂದು ಪಾರ್ಸಲ್ ಬಂದಿದ್ದಪ್ಪ ಎಂತ ಕಾಂಬ ಮದುವೆ ಹಬ್ಬಕ್ಕಿಂತ ಮುಂಚೆ ಇದ್ರದೆಲ್ಲ ಹೆಸರೇ ಕೇಳಿ ಬೆಳಿಗ್ಗೆ ನಮ್ಗೆ ಇದೊಂದು ಕೆಲಸ ಕೊಟ್ಟಿದ್ದು. ಸೊ ಈಗ ಗಾಡಿದ ಕಂಟ್ರೋಲ್ ನಾವು ತಗೊಂಡಿತ್ತು. ನಾನು ಒಳಗೆ ಒಂಚೂರು ಕೆಲಸ ಮಾಡ್ತಿದ್ದೆ ಅಷ್ಟೊತ್ತಿಗೆ ಇಲ್ಲೊಂದು ಒಳ್ಳೆ ಸ್ಮೆಲ್ ಬಂತು ನನಗೆ. ಅವ್ರಿಗೆ ಹತ್ರ ನಾನು ಒಬ್ಬನೇ ಕಣ್ಕಂತ ತುಂಬ ಬೇಜಾರಾಗ್ತಿತ್ತು. ಮತ್ತೆ ಮಾಯ ಮಗಳು ಹೆಂಗಿದೆ? 9 ಗಂಟೆಗೆ ನಾನೀಗ ನಂದು ಆಫೀಸ್ ಲ್ಯಾಪ್ಟಾಪ್ ಓಪನ್ ಮಾಡಿದೆ. ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಿಗ್ಗೆ ಎದುರುಗತೆಗೆ ಅಮ್ಮಂದೊಂದು ಸ್ಪೆಷಲ್ ದೋಸೆ ಆಗ್ತಾಯಿತ್ತು, ಓಟ್ ದೋಸೆ. ಅದನ್ನ ಕಾಣಿ. ಅಷ್ಟು ಮಾಡಿ ಇದು ನಮ್ಮ ಮನೇಲಿ ಡೈಲಿ ಎಲ್ಲ ಮಾಡೋದಿಲ್ಲ. ಒಂದು ತಿಂಗಳಿಗೆ ಒಂದು 2-3 ಸತಿ ಈ ಥರ ದೋಸೆ ಆಗ್ತದೆ. ಇದ್ರದ್ದು ಬಂದ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಕಡಿದ್ರು ಅವರಲ್ಲವ. ಸೇಮ ಕಾಯಿ ಹಾಕಿ ಎಲ್ಲ ಕಡಿದ್ರು, ತುಂಬ ಕಾಯೆಲ್ಲ ಹಾಕಿ ಕಡಿದ್ರು. ಈಗ ಎದ್ದೆದ್ದು ಒಂದು ಒಳ್ಳೆ ಓಟ್ ದೋಸೆ ಮತ್ತು ಚಟ್ನಿ ಕೂಡ ಇತ್ತು. ಅದರದ್ದೊಂದು ಬ್ರೇಕ್ಫಾಸ್ಟ್ ಮಾಡುವ ಈಗ. ಸೊ ನಮ್ದು ಓಟ್ ದೋಸೆ ಕೂಡ ನಾವು ಹಾಕೊಂಡಿದ್ದು, ಮತ್ತು ಅದರೊಟ್ಟಿಗೆ ಅಮ್ಮಂದೊಂದು ಸ್ಪೆಷಲ್ ಟೊಮೆಟೊ ಚಟ್ನಿ, ಅದನ್ನ ಕೂಡ ಟ್ರೈ ಮಾಡುವ. ಭಾರಿ ಹಸುವಾತಿತ್ತು. ಮನೆ ತಿಂಡಿ ತಿಂದೆ ಎಷ್ಟು ದಿನ ಆಯ್ತು, 4-5 ದಿನ ಆಯ್ತು. ಅಮ್ಮನ ಕೈ ರುಚಿ ಇತ್ತು ಗಣಿ ಕಾಣ್ತಿ. ವಾವ್, ವೆರಿ ಗುಡ್. ಟೊಮೆಟೊ ಮತ್ತು ಪೀನಟ್ ಚಟ್ನಿ ಇದು ಭಾರಿ ಆಗ್ಯದವು. ಸೊ ಈಗಷ್ಟೇ ಅಮ್ಮ ನಂಗೆ ಓಟ್ ದೋಸೆ ಮಾಡಿ ಹಾಕಿರಲ್ಲ, ಈಗ ನನ್ನ ಟರ್ನ್. ನಾನು ಅವ್ರಿಗೆ ಓಟ್ ದೋಸೆ ಮಾಡಿ ಹಾಕ್ತೆ. ಇನ್ನೊಂದು ಆಗળ ಹಾಕಿದೆ, ಅದೊಂದು ವೀಡಿಯೋ ಮಾಡೋಕೆ ಮರ್ತೋಯ್ತು ನನಗೆ. ಇನ್ನೊಂಚೂರು ಉಲ್ಟಾ ಮಾಡ್ಕಮ್ಮ. ಅಯ್ಯೋ ಬೇಡ, ಇದು ನಾನೇ ತಿಂತ ಒಂಚೂರು ಕರೆಕ್ಟಿವ್ ಮತ್ತೆ ಅದನ್ನೊಂಚೂರು ಇಗ್ನೋರ್ ಮಾಡಿ ಈಗ. ಸೊ ಇವತ್ತು ಬೆಳಿಗ್ಗೆ ನಮ್ಮದು ನಾಯ್ಕದ ಇನ್ನೊಂದು ಪಾರ್ಸಲ್ ಬಂದಿದ್ದಪ್ಪ ಎಂತ ಕಾಂಬ. ಸೊ ಇರೋದೊಂದು ನಾಯ್ಕ ಪ್ರಾಡಕ್ಟ್ ಬಂದಿದ್ದಿತ್ತಲ್ಲ, ಅದ್ರಂಗೆ ಎಂತ ಇತ್ತಂತ ಓಪನ್ ಮಾಡಿ ಕಾಂಬ ನಾವು. ನಿಂಗೆ ಎಂತ ಆತಿಲ್ಲ, ಸ್ಟ್ರಾಂಗ್ ವುಮೆನ್ ಅಲ್ದ ನೀನು. ದಿನ ಸಾಯಂಕಾಲ ಹಾರ್ಲಿಕ್ಸ್ ಕಡಿತ್ನ. ಟಾಲರ್, ಸ್ಟ್ರಾಂಗರ್ ಆ್ಯಂಡ್ ಶಾರ್ಪರ್. ನಿಂಗೆ ಕತ್ರಿ ಅಂತ ಇದು ಮಾಡು. ನೀನು ಉಗುರಿ ಅಷ್ಟು ಉದ್ದ ಇತ್ತು, ಅದ್ರಂಗೆ ಕಟ್ ಮಾಡ್ಲಾಕಿದ್ದು. ಫಸ್ಟ್ ಪ್ರಾಡಕ್ಟ್ ಎಂತ ಆರ್ಡರ್ ಮಾಡಿದೆ ನಾನು. ಮಿನಿಮಲಿಸ್ಟ್ ಹೇರ್ ಮಾಸ್ಕ್. ನೆಕ್ಸ್ಟ್ ಪ್ರಾಡಕ್ಟ್ ಮಿನಿಮಲಿಸ್ಟ್ ಹೇರ್ ಸೀರಮ್. ವೆರಿ ಗುಡ್. ಕಾಟನ್ ಬಯೋಡರ್ಮಾ ಮೇಕಪ್ ರಿಮೂವರ್. ಸತ್ಯ ಹೇಳ್ತಾರೆ, ಇದೆಲ್ಲ ಇತ್ತಲ್ಲ, ನಾನು ಮದುವೆ ಹಬ್ಬಕ್ಕಿಂತ ಮುಂಚೆ ಇದ್ರದೆಲ್ಲ ಹೆಸರೇ ಕೇಳಲಿ. ನಮಗೆಲ್ಲ ಒಂದೇ ಕ್ರೀಮ್, ಅದೇ ಕ್ರೀಮ್ ನಮ್ಗೆ ಸನ್ಸ್ಕ್ರೀನ್, ಅದೇ ಕ್ರೀಮ್ ನಂದು ಫೇಸ್ ವಾಶ್ ಎಲ್ಲ ಒಂದೇ. ಮದುವೆ ಆದಮೇಲೆ ಇವ್ರದ್ದೊಂದು 5-6 ಬಗೆ ಐಟಮ್ಸ್ ಅಲ್ಲಿ ಇತ್ತು. ಮುಖಕ್ಕೆ 5-6 ಬಗೆ, ಕೂದಲಿಗೆ ಮತ್ತು ಕೈ ಕಾಲಿಗಂತ ನಮೂನಿದೆಲ್ಲ ಇತ್ತು. ಇದೆಲ್ಲ ನಾನು ಕಾಮುದೆ ಫಸ್ಟ್ ಟೈಮ್. ಸೊ ಈಗ ಪಪ್ಪ ಮ್ಯಾಲೆ ಹತ್ತಿ ಬೊಂಡ ಎಲ್ಲ ಕೊಯ್ದಿದ್ದು. ಎಷ್ಟು ಸಿಕ್ಕಿದ್ದು? ಓಹೋ 5 ಬೊಂಡ ಸಿಕ್ಕಿತ್ತು. ಒಳ್ಳೆದಿತ್ತು. ಇದನ್ನ ಕೊಚ್ಚಿ ಕೊಡ್ತೇನೆ ನಾನು. ಕೊಚ್ಚಿ ಅಲ್ಲ, ಇದನ್ನ ಕೆತ್ತಿ ಕೊಡ್ತೇನೆ ನಾನೀಗ. ಬೆಳಿಗ್ಗೆ ನಮ್ಗೆ ಇದೊಂದು ಕೆಲಸ ಕೊಟ್ಟಿರು. ಇದು ಯಾಕೋ ಎಳ್ತಮ್ಮಂಗಿತ್ತು ನನಗೆ. ಯಾತಂದ್ರೆ ಇಟ್ಸ್ ವೆರಿ ಯಂಗ್ ಟೆಂಡರ್. ಬಟ್ ಯಾತಿದ್ರೆ ಒಳ್ಳೆ ನೀರಿರುತ್ತಲ್ಲ. ಇಲ್ಲ, ನೀರು ಟೇಸ್ಟ್ ಇಪ್ಪೋದಿಲ್ಲ. ಹರದು ಮುಖದ ಮೇಲೆ ಹರದು. ಸೊ ಇವತ್ತು ಸಂಡೇ ಇತ್ತಲ್ಲ, ಮನೆಗೆ ಅಂತಾರೆ ಸ್ಪೆಷಲ್ ಮಾಡುವ ಅಂತ ಎಣ್ಸ್ಕೊಂಡು ನಾನು ಚಿಕನ್ ತಪ್ಪಕ್ಕೆ ಬ್ರಹ್ಮವ್ರಿಗೆ ಹೋಗ್ತಿದ್ದೆ. ಚಿಕನ್ ಹಂಗೆ ಅಮ್ಮ ಒಂದು 2 ಟೈಪಿನ ಡಿಶ್ ಮಾಡ್ತಾರೆ. ಒಂದು ನಮ್ದು ರೊಟ್ಟಿ ಸಾರು ಅಂತೂ ಪರ್ಮನೆಂಟ್, ಯಾಕಂದ್ರೆ ತುಂಬ ದಿನ ಆಯ್ತು ರೊಟ್ಟಿ ಸಾರು ಮಾಡಿದೆ. ಮತ್ತು ರೊಟ್ಟಿ ನಂದು ಫೇವ್ರೇಟ್, ನಿಮಗೂ ಗೊತ್ತಿತ್ತಲ್ಲ. ಮತ್ತೆ ಇನ್ನೊಂದು ಅಂತಂದ್ರೆ ಈಗ ನಾವು ಇನ್ನೊಂದು ಗ್ರೇವಿ ಯಾವುದು ಮಾಡ್ತಿದ್ವಿ, ನಮ್ಮೊಂದು ಸ್ಪೆಷಲ್ ಗ್ರೇವಿ. ಅದು ಯಾವುದಕ್ಕೆ? ಅದು ದೋಸೆಗೆ, ಮೆಂತೆ ಗೀ ರೈಸಿಗೆಲ್ಲ. ದೋಸೆ ಗೀ ರೈಸ್ ಎಲ್ಲ ಮಾಡ್ರಿ. ಅದನ್ನ ಮಾಡ್ತಾರೆ. ಫಸ್ಟ್ ಈಗ ಹೋಯ್ ಚಿಕನ್ ತಗೊಂಡು ಬನ್ನಿ ಬೇಗ. ಕಡ್ದಿಟ್ಟಿರಿಯಾ ಕಡೋಕ್ ರೆಡಿ ಮಾಡ್ತಾ ಇದ್ದೆ. ಓಕೆ, ಈಗ ಕಡಿ ಕಡ್ದ ಆಯ್ತು ಮಮ್ಮಿ. ಗಾಡಿ ನಮ್ದು ಆನ್ ಇತ್ತಲ್ಲ ಆಗಳಿಂದ. ವಿಂಡೋ ಡೌನ್ ಮಾಡೋಕೆ ಆಚೆ ಚಿಕ್ಕ ಅಂತ ಇದ್ರು. ಅಲ್ಲ, ವಿಂಡೋ ಡೌನ್ ಮಾಡೋಕೆ ಗೊತ್ತಿಲ್ಲ. ನೀನ್ ಗಾಡಿಯಲ್ಲಿ ರಿವರ್ಸ್ ಹೊಡಿದ್ದೆ.
ನಡೆಸಿದ ನಾನು ಆಯ್ತಾ ನಡೆಸಿದ ಹಾಂ ನಡೆಸಿದ ಸಾಕು ನಡ್ಸೋಕೆ ಇದಕ್ಕೆ ಕಾಲಿಲ್ಲ ನನ್ನ ಗಾಡಿ ಬಿಡ್ತೆ ನಾನು. ಬನ್ನಿ ನೀವೊಂದು ಬಟ್ ಹಬ್ಬಕ್ಕಿಂತ ಮುಂಚೆ ಒಂದು ಟೈಸನ್ನ ಮಾತಾಡ್ತಿದ್ರೆ ಕರೆಕ್ಟ್ ಆಗ್ತಿಲ್ಲ, ಯಾಕಂದ್ರೆ 3-4 ದಿನ ಆಯ್ತು ಇವನ್ನ ಕಾಣದೆ. ಟೈಸನ್ ಹೆಂಗಿದೆ? ಏಯ್ ಟೈಸನ್ ಹೆಂಗಿದೆ? ಸೊ ಈಗ ಗಾಡಿದು ಕಂಟ್ರೋಲ್ ನಾವು ತಗೊಂಡಿತ್ತು, ಇನ್ನು ನಾವು ಮುಂದೆ ಹೋಗ್ಲಕ್ಕೆ ಹಾಗೆ ಇವ್ರಿಗೆ ಬಿಡುಕ್ ಬತ್ತಿಲ್ಲ ಅಂತಲ್ಲ, ಲೈಸೆನ್ಸಿಗೆ ಅಪ್ಲೈ ಮಾಡ್ತಿದ್ರು. ಇವತ್ತು ಮಾಡ್ತೀನಿ. ಇವತ್ತೊಂದು ಎಕ್ಸಾಮ್ ಇತ್ತೆ ನೋಡೋದು, ಇವತ್ತು ನಾಳೆಯ ಇವತ್ತು LLR ಇದು ಎಕ್ಸಾಮ್ ಇತ್ತು ಅದು. ಆಯ್ತು, ಈಗ ನಾವು ಒಂದು ರಿವರ್ಸ್ ಹೊಡೆದು ಫಸ್ಟ್ ಹೋಗಿ ಚಿಕನ್ ತಗೊಂಡು ಬಪ್ಪ. ಚಿಕನ್ ನಾರ್ಮಲ್ ಬೇರೆ ಎಂತ ಐಟಮ್ಸ್ ಇತ್ತು ತಗೊಂಬಿ. ಕಾಂಬ ಥ್ಯಾಂಕ್ ಯು. ನಮ್ದೊಂದು ಚಿಕನ್ ಈಗ ತಗೊಂಡಾಯ್ತು. ಬಂದಮ್ಮ ಕೋಳಿ ಮತ್ತೆ ಗಾರ್ಲಿಕ್ ಅವೆರಡೇ ಹೇಳೋದಲ್ಲ. ಕೋಳಿ ಮೂಳೆ ನಿಂಗೆ ಒಳ್ಳೆ ಮೂಳೆ ಇತ್ತು ಇವತ್ತು. ನಾನು ಒಳಗೆ ಒಂಚೂರು ಕೆಲಸ ಮಾಡ್ತಿದ್ದೆ, ಅಷ್ಟೊತ್ತಿಗೆ ಇಲ್ಲೊಂದು ಒಳ್ಳೆ ಸ್ಮೆಲ್ ಬಂತು ನನಗೆ. ಇದರದ್ದು ಪರಿಮಳ ಅಮ್ಮನಂತದ್ದು ಒಗ್ಗರಣೆ ಆಗ್ತೈತೆ ಚಿಕನಿಗೆ. ಅದರದ್ದು ಸ್ಮೆಲ್ ಇತ್ತಲ್ಲ, ಅಲ್ಲಿಂದ ಓಡಿ ಬಂದದ್ದು ನಾನೀಗ. ಲಾಗಿತ್ತವ ರಂಗೋಲಿ ಹಾಕಿ ಲಾಗಿತ್ತು. ಅದ್ರ ಮೇಲೆ ರಂಗೋಲಿ ಹಾಕಿರು, ಡೈಲಿ ಮಾಡ್ತಾರೆ, ಒಳ್ಳೇದಲ್ಲ. ಇದು ಆ್ಯಕ್ಚುಲಿ ನಮ್ದೊಂದು ಸ್ಪೆಷಲ್ ಚಿಕನಿಗೆ ರೆಡಿ ಆಗ್ತೈತೆ, ಅದೊಂದು ಗಸಿ ಕಣಂಗೆ ಮಾಡ್ತಮ್ಮ. ಇದ್ರಂಗೆ ರೊಟ್ಟಿ ಸಾರು ಬೇಯ್ತೈತೆ. ಈಗ 12:45 ಆತೆ ಬಂತು. ಇದೊಂದು ಆತ 1-1.5 ಗಂಟೆ ಒಳಗೆ ಆಗ್ತಲ್ಲ, ಗಡ್ದಂಗೆ 1-1:45 ಊಟ ಮಾಡ್ಲಕ್ಕೆ ನಾವು. ಅಷ್ಟರವರೆಗೆ ನಂದು ಉಳಿದು ಒಂಚೂರು ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನು ಹೋಗಿ ನಾನು ಮಾಡ್ತೆ. ಸೊ ಐ ವಿಲ್ ಸಿ ಯು ಸೂನ್. ಶಕೀಗ್ ನಮ್ಮ ಟೈಸನ್ ಅವನ ಹೆಸರು ಕರೆದ್ರೆ ಕೂಡಲೇ ಹೊಡಿವತ್ತ. ಒಳಗೆ ಮನ್ಕೊಂಡು ಕಲ್ದಾರೆ ನಿಂಗೀಗ. ನಾನು ಕೋಳಿ ರೊಟ್ಟಿ ತಿಂತೆ, ನಿಮ್ಮ ಕಡೆಗೆ ಉಳಿದು ಹಾಕ್ತೆ. ಸೊ ನಮ್ದೀಗ ಊಟ ಎಲ್ಲ ರೆಡಿ ಆಯ್ತು. ಪದಾರ್ಥ ಸುಕ್ಕ ಅಲ್ಲ, ಅದೊಂದು ಸ್ಪೆಷಲ್ ಗ್ರೇವಿ ಮಾಡಿರೋದು ಅದು, ಮತ್ತು ಗೀ ರೈಸ್ ಆತೈತೆ. ನಾನು ಈಗ ಹೋಗಿ ಊಟಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ನಮ್ದು ಕೋರಿ ರೊಟ್ಟಿ ನಮ್ದು ಹ್ಯಾಂಗೆ ಅಂತ ನೀವು ಕಾಣಿ. ಒಂದು ರೊಟ್ಟಿನ ಒಂದು ಪುಡಿ ಮಾಡುವ ಫಸ್ಟ್. ಹಾಗೆ ಅಮ್ಮ. ವಾವ್, ಖಾಲಿ ರಸ ಹಾಕಿ. ಸಾಕು. ಸೊ ಈಗ ನಮ್ದೊಂದು ರೊಟ್ಟಿ ಸಾರನ್ನ ಒಂದು ಫಿನಿಶ್ ಮಾಡಿ ಆದ್ಮೇಲೆ ಮತ್ತೆ ಗೀ ರೈಸ್ ಮತ್ತೆ ಇನ್ನೊಂದು ಗಸಿ ಮಾಡಿರಲ್ಲ ಅದು ಊಟ ಮಾಡು. ಸೊ ನಮ್ದೊಂದು ಊಟ ಇತ್ತಲ್ಲ, ಭಾರಿ ಗಡ್ತಿದ್ದು ಊಟ ಆಯ್ತು. ಆಗ ಕೋಳಿ ರೊಟ್ಟಿ ಇದು, ಗೀ ರೈಸ್ ಮತ್ತು ಕರಿ ಇದು ಅದೆಲ್ಲ ತಿಂದಾದ್ಮೇಲೆ ಒಳ್ಳೆ ಒಂದು ನಿದ್ರೆ ಮಾಡಿದೆ ಮಾರೆ. ನಾನು ಯೂಶ್ವಲಿ ಮಧ್ಯಾಹ್ನ ಹೊತ್ತಿಗೆಲ್ಲ ನಿದ್ರೆ ಮಾಡೋದಿಲ್ಲ, ಯಾಕಂದ್ರೆ ನಿದ್ರೆ ಮಾಡ್ರ ಕಡೆ ನಾಡ್ದಿಗೆ ಆಫೀಸಿಗೆಲ್ಲ ಆಪತ್ತಿಗೆ ಒಂಚೂರು ಪ್ರಾಬ್ಲಮ್ ಆತಂತ ಮಧ್ಯಾಹ್ನ ಅಂತೂ ನಾನು ನಿದ್ರೆಯೇ ಮಾಡೋದಿಲ್ಲ. ಆದ್ರೂ ಮೋಸ್ಟ್ಲಿ ಅದು ನಾನಿನ್ನೆ ಜರ್ನಿ ಎಲ್ಲ ಇದ್ದಿತ್ತಲ್ಲ, ಅದ್ರಂಗೆ ಎಲ್ಲ ನಾನು ಸುಸ್ತಾಗಿದ್ದೇನು, ಸ್ವಲ್ಪ ಒಂಚೂರು ಮನ್ಕೊಂಡದ್ದು ನಾನು ನಿದ್ರೆ ಮಾಡಿದೆ. ಈ ಗಂಟೆ 6:30 ಆಯ್ತಾ ಬಂತು. ಈಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಈಗ ಒಂಚೂರು ಒಂದು ಪ್ರೋಗ್ರಾಮ್ ಇತ್ತು ನನಗೆ ಎಂತಂತ ಹೇಳ್ತೇವೆ ಬನ್ನಿ. ಮತ್ತು ಇನ್ನೊಂದು ಎಂತ ಅಂದರೆ, ನಾವು ಇಲ್ಲೊಂದು ನೋಟಿಸ್ ಮಾಡ್ತಿದ್ದೆ, ಯಾಕೆ ನಾನು ಬೆಂಗಳೂರಿಗೆ ಹೋಗಿ ಬಂದ್ರ ಮೇಲೆ ಇತ್ಕೊಂಡು ಅದೊಂಚೂರು ಮೋಸ್ಟ್ಲಿ ಡ್ರೈನೆಸ್ ಆಗೋ ಏನೋ ನಂದು ಇಲ್ಲೆಲ್ಲ ಸ್ವಲ್ಪ ಪ್ಯಾಚಸ್ ಎಲ್ಲ ಮತ್ತೆ ಪುನಃ ಸ್ಟಾರ್ಟ್ ಆಯ್ತು. ಅದು ನಾನು ಲಾಸ್ಟ್ ಟೈಮ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಅದೊಂದು ಕ್ರೀಮ್ ಎಲ್ಲ ತಗೊಂಡು ಬಂದಿದ್ದೆ, ಅದನ್ನ ಈಗ ಪುನಃ ಅಪ್ಲೈ ಎಲ್ಲ ಮಾಡ್ಕೊಂಡೆ. ಇಲ್ಲಿ ಈ ಕೂದಲಲ್ಲಿ ಪೂಜಾಗ್ದಂಗೆ ಇತ್ಕಣಿ ಒಂಚೂರು ಡ್ರೈನೆಸ್ ಕಣಂಗತ್ತು. ಇರಲಿ, ಅದೆಲ್ಲ ಅಪ್ಲೈ ಮಾಡಿದೆ. ಮತ್ತೀಗ ಹಾಪನ ಅಮ್ಮ ಇದೆ ಅಂತ ಟೊಪ್ಪಿ ಹಾಕೊಂಡು ಹೋಗ್ಕೊಂಡು ಮಂಡಿ ಒಂಚೂರು ದಾಸವಾಳ ಸೊಪ್ಪಿದ್ದು ಒಂಚೂರು ಕಡ್ದು ತಲೆ ಹಾಕೊಂಡು ಅದೆಂತ ಟೇಸ್ಟ್ ಮಾಡಿ, ತಲೆ ಕೂದಲಿಗೆಲ್ಲ ಒಳ್ಳೇದು, ಅದಕ್ಕೆ ಹಾಕೊಂಡದು. ಹೌದಾ, ಚಂದ ತರುತ್ತೆ. ಇದೀಗ ನೀವು ಕೆಳಗೆ ಹೆರಿಗೆ ವಾಕಿಂಗ್ ಹಾಪತ್ತಿಗೆ ಎತ್ಕೊಂಡು ನಿಮಗೆ ಟೊಪ್ಪಿ ಬೇಕಂತಿಲ್ಲ, ಇದೆ ಹೇಳಕ್ಕೆ. ಪಪ್ಪಾರು ಒಂದು ಟೊಪ್ಪಿ ಹಾಕೊಂಡಿದ್ದೀರಿ, ಎಲ್ಲ ಇತ್ತು ಪಪ್ಪಂದೊಂದು ಟೊಪ್ಪಿ ಇತ್ತು, ಅದು ವಾಕಿಂಗ್ ಟೊಪ್ಪಿ ಪಪ್ಪಂದು. ಅಮ್ಮಂಗೆ ಗುಡ್. ನಾನು ಹೋಗಿ ಅವಳನ್ನ ಬಿಟ್ಟು ಬರ್ತೇನೆ. ಸೊ ಈಗ ಪ್ಲ್ಯಾನ್ ಅಂತಂದರೆ ನಾವು ನಮ್ಮ ಹೆಂಡತಿ ಮನೆಗೆ ಹೋಗ್ತಿತ್ತು. ಯಾಕೆ ಗೊತ್ತಾ? ಯಾಕಂದರೆ ನಾವು ನಿನ್ನೆ ಹೋಗಿ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಲ್ಲ. ಸೊ ಆ್ಯಕ್ಚುಲಿ ಅವ್ರದ್ದೊಂದು ದೊಡ್ಡ ಪ್ಲ್ಯಾನ್ ಇದ್ದಿತ್ತು. ಅವ್ರೊಂದು 2-3 ದಿನ ಅವ್ರ ಮನೆ ಹಂಗೆ ಆಯ್ಕೊಂಡು ಸ್ವಲ್ಪ ಅಮ್ಮನೊಟ್ಟಿಗೆ ಒಂಚೂರು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಪ್ಲ್ಯಾನ್ ಇದ್ದಿತ್ತು. ಬಟ್ ನಾನು ಹಬ್ಬಕ್ಕಾಗಿ ಅವ್ರದ್ದು ಪ್ಲ್ಯಾನೆಲ್ಲ ಒಂಚೂರು ಆಚೀಚೆಗೆ ಆಯ್ತು. ಸೊ ಅವ್ರು ನನ್ನ ಒಟ್ಟಿಗೆ ಬಂದರು ನಿನ್ನೆ. ಈಗ ನಾನು ಅವ್ರನ್ನ ಹೋಗಿ ಡ್ರಾಪ್ ಮಾಡಿ ಬರ್ತಿದ್ದೆ. ಅವ್ರು 1-2 ದಿನ ಇರ್ತಾರೇನೋ ಅಲ್ಲ, ಯಾಕಂದ್ರೆ ಇನ್ನು ಸ್ವಲ್ಪ ಟೈಮಾಗಿ ನಾವು ವಾಪಸ್ ಬೆಂಗಳೂರಿಗೆ ಹೋಗ್ತಾಯಿದ್ದು. ಸೊ ಅದರಿಂದ ಮುಂಚೆ ಅವ್ರಿಗೆ ಒಂಚೂರು ಅದೇ ಕ್ವಾಲಿಟಿ ಟೈಮ್ ಎಲ್ಲ ಸ್ಪೆಂಡ್ ಮಾಡೋಕೆ ಒಂಚೂರು ಇರಲಿ ಅಂತ ಅವ್ರು ಕೂಡ ಅಲ್ಲಿಗೆ ಹೋಗ್ತಾಯಿದ್ರು. ಕಾರ್ ಒಳಗೆ ಬಂದಿರ್ತಿ ಶೆಗೆ. ಫಸ್ಟ್ ಒಂದು ಕಾರ್ ಆನ್ ಮಾಡುವ, ಹೊಡೋಲ್ಲ. ಸೊ ಈಗ ನಾವು ಮಮತನ ಅವ್ರ ಅಮ್ಮನ ಮನೆಗೆ ಬಿಡ್ತಿತ್ತು, ಅವ್ರ ಮನೆಗೆ ಬಿಡ್ತಿತ್ತು. ಸ್ವಲ್ಪ ನಂಗೆ ಬೇಜಾರಾಗ್ತಿತ್ತು ಅವ್ರಿಗೆ ಹೋತ್ರ ನಾನು ಒಬ್ಬನೇ ಕಣ್ಕಂತ ತುಂಬ ಬೇಜಾರಾಗ್ತಿತ್ತು. ಮಮತಾ ಎಂತಾರೆ ಹೇಳೋಕಿತ್ತ ನಿಮಗೆ? ಖುಷಿ ಯಾಕೆ? ಖುಷಿ ಎಲ್ಲ ನಂಗೆ ಆಗ್ತಿತ್ತು. ಇಲ್ಲಪ್ಪ, ನಿಮ್ದಂತ ಪ್ಲಾನ್ ಇದ್ದಿದ್ದಲ್ಲ, ಅದಕ್ಕೆ ನಾನು ಬಿಡೋಕೆ ಹಾಕೋದಿಲ್ಲ. ನಿನ್ನ ಬಿಡ್ತಿದ್ದೀನ ಇಲ್ಲ ಯಾಕಂತ ಕೇಳ್ತಿದ್ದೆ ನಾನು.
ಈಗ ನಮ್ಮ ಹೆಂಡತಿ ಮನೆಗೆ ಹಾಕೋಕ್ಕಿಂತ ಮುಂಚೆ ಇತ್ತಲ್ಲ ನಾವು ಎಂತ ಪ್ಲಾನ್ ಮಾಡ್ತಂದ್ರೆ ಒಂದು 2 ಪ್ಲೇಟ್ ಗೋಬಿ ತಗೊಂಡಪ್ಪ ಅಂತ. ಇಲ್ಲೊಂದು ಬ್ರಹ್ಮವ್ರದಂಗೆ ಸ್ವೀಕಾರ್ ವೆಜ್ ರೆಸ್ಟೋರೆಂಟ್ ಇತ್ತು, ಅದು ಭಾರಿ ಫೇಮಸ್ ಅಂದ್ರೆ ಗೋಬಿ ಮಂಚೂರಿಯನಿಗೆ. ಅದನ್ನ ನಾನೇ ಇಷ್ಟೊತ್ತರಿ ಬ್ರಹ್ಮವ್ರದಂಗೆ ಹಾಕೊಂಡು ಟ್ರೈ ಮಾಡಲ. ಇವತ್ತೊಂದು ಟ್ರೈಯು ಮಾಡುವ, 2 ಪಾರ್ಸೆಲು ತಗೊಂಡು ಹಾಪಾಗ. ಬನ್ನಿ ತೋರಿಸ್ತೇನೆ ನಿಮಗೆ. ಇದೇ ಅಂಗಡಿ, ಸಣ್ಣ ಅಂಗಡಿ, ಅದು ಟೇಸ್ಟ್ ಭಾರಿ ಲಾಗಿತ್ತು ಮರ. ಥ್ಯಾಂಕ್ ಯು. ಸೊ ನಾವಿವತ್ತು ಗೋಬಿ ಒಟ್ಟಿಗೆ ಗೋಳಿಬಾಜೆ ಕೂಡ ತಕ್ಕಂತ ಬಿಸಿ ಬಿಸಿ ಗೋಳಿಬಾಜೆ ಇದ್ದಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ರೆಸಿಸ್ಟ್ ಮಾಡೋಕೆ ಇಲ್ಲ. ನಾನು ಒಳಗೆ ಹಾಕೋದೇನೆ. ಎಸ್, ಈಗ ತಗೊಂಡಾಯ್ತು. ಹಿಡ್ಕ ಬಿಸಿ ಇತ್ತಲ್ಲ, ಅವ್ರು ಹೇಳ್ರು ಬಿಸಿ ಬಿಸಿ ಗೋಳಿ ಬಜೆ ಇತ್ತು ಅಂತ ಹೇಳ್ರಿ. ಅದಕ್ಕೆ ನಂಗೆ ಗೊತ್ತಾಯ್ತು ನನ್ನ ಹೆಂಡತಿಗೆ ಗೋಳಿ ಬಜೆ ಅಂದರೆ ಭಾರಿ ಇಷ್ಟ ಅಂತ. ಆ್ಯಕ್ಚುಲಿ ನಂಗೆ ಇಷ್ಟ ಅದು, ಬಟ್ ನನ್ನ ಹೆಂಡತಿಗೂ ಇಷ್ಟ, ನಂಗೆ ಇಷ್ಟ ಆದ್ಮೇಲೆ ಅದಕ್ಕೆ ನಾವೀಗ ಅದನ್ನ ತಗೊಂಡು ಸೀದಾ ಅವ್ರ ಮನೆಗೆ ಹೋಗ್ತೈತೆ. ಯಾಕಂದ್ರೆ ನನ್ನ ಮಾಮಿ ಕೂಡ ಬಂದಿರಮ್ರಲ್ಲಿಗೆ, ಅವ್ರನ್ನೂ ಒಂದು ಮೀಟ್ ಆಯ್ಬಪ್ಪ. ಬೇಗ ನಂಗೆ ಇದನ್ನ ತಿನ್ಕ ಇಲ್ಲೇ ತಿಂಬಾ. ಯಾಕೆ ಖಾರ ತಿಂಬಕ್ಕಿಲ್ಲ ಅಲ್ಲ, ಸ್ಮಾರ್ಟ್ ನನ್ನ ಬೇಬಿ. ಫೈನಲಿ ನಾವು ಇವ್ರ ಮನೆಗೆ ಮುಟ್ಟಿತ್ತು. ಅಲ್ಲ ನಮ್ಮ ಮಾಮಿ ಕೂಡ ಇದ್ರು, ಇವ್ರ ಅಮ್ಮ ಕೂಡ ಇದ್ರು, ಎಲ್ಲರೂ ಒಂದು ಮೀಟ್ ಆಗಿ. ಮಾಮಿ ಬಂದ್ರು ಎಲ್ಲರಿಗೂ ನನ್ನ ಮಾತಾಡ್ಸೋಕೆ. ಮಾಮಿ ಮಗಳಂತೂ ಒಳಗೆ ಓಡಿ ಹೋದಾಳ ಮರ ಕಂಡು. ಮನೆ ಹೆಂಗಿದ್ರಿ? ಮತ್ತೆ ಮಾಯಿ ಮಗಳು ಹೆಂಗಿದೆ? ಅದೇ ಖುಷಿ ಆಯ್ತು ನನ್ನ ಕಂಡು. ಎಲ್ಲಿದ್ರು ನನ್ನ ಕಂಡು ರೀತಿ ಭಾರಿ ಖುಷಿ ಆಗ್ಬೋದು ಅವಳಿಗೆ. ಬೆಂಗಳೂರಿಗೆ ಹೋದವ ಅಡ್ಡಿಲ್ಲ, ಸಪುರ ಇದೆ ಅಲ್ಲ ಸ್ವಲ್ಪ. ಅಲ್ಲ ಸರಿ, ಊಟ ಅಲ್ಲ ಸರಿ ಕಟ್ಟಿಲ್ಲ. ಎಲ್ಲರೂ ಮಮತಾ ಲಾಯ್ಕ್ ಊಟ ಮಾಡಿ ಹಾಕ್ಸ್ತಾರೆ. ಹೌದೌದು. ಹೆಂಗಿತ್ತು ಇದು? ಒಂದು ಚಂದ ಮಾಡಿ ಬಾಯಿಗೆ ಹಾಕೊಂಡು ಹೇಳಿ. ಆಗಿತ್ತಾ? ಇದು ಎಲ್ಲಿಂದ ತಂದು ಗೊತ್ತಾ? ಸ್ವೀಕಾರ್ ಅಲ್ಲ, ಸ್ವೀಕಾರ್ ಗೊತ್ತಾ? ಹಾಂ, ನಂಗೆ ತುಂಬ ಜನ ಹೇಳ್ರು ಸ್ವೀಕಾರ್ ಹಂಗೆ ಲಾಯ್ಕ್ ಇತ್ತು ಅಂತ. ಅದಕ್ಕೆ ಅಲ್ಲಿಂದ ತಗೊಳೋದು. ನೀನು ಓಕೆ ಕೊಡ್ತೀಯ? ಅಪ್ರೂವಲ್ ಇತ್ತು ಅದು. ನಂದು ಬಂತು ಪ್ಲೇಟ್. ಹೆಂಗಿತ್ತು? ಅಡಿಲ್ಲ ಹೊಟ್ಟದ ನೀವು ಸ್ವಲ್ಪ ಹೊತ್ತು ನಿಂತ ಇಲ್ಲಕ್ಕೆ ಇದಲ್ಲ. ಹೌದೌದು, ಆಯ್ತಾಯ್ತು, ಓಕೆ. ಆಯ್ತು ನಾಯ್ ಮೆಲ್ಲ ಬಾ. ಬಾಯ್ ಬಾಯ್ ಸುಮಿ ಬಾಯ್. ನಿಧಾನ ಹೋಗ. ಬಾಯ್ ಮೆಲ್ಲ ಮೆಲ್ಲ. ಈಗ ಮಾಯಿಗೆಲ್ಲ ಬಾಯಿ ಹೇಳಿ ಆಯ್ತು. ಬಾಯಿ ಹೇಳೋಕೆ ನಾವು ಹೆರ್ಗೆ ಬಪ್ಪತ್ತಿಗೆ ಇಲ್ಲೊಂದು ನಮ್ಮ ಚಂದ್ರಂದು ಫೋಟೋ ಕಂಡು, ಪ್ರತಿಬಿಂಬ ಕಂಡು ಇವಳೊಂದು ವೀಡಿಯೋ ಮಾಡೋಕೆ ಹೇಳ್ದೆ. ನೀವು ಕಾಣಿ ಅದು ಹೇಗಿತ್ತು. ನಾನು ಫ್ಲಾಶ್ ಲೈಟ್ ಹಾಕಿದೆ, ಅದಾರು ಅಷ್ಟು ಲೈಕ್ ತೋರ್ತಾ ಇಲ್ಲ. ಫ್ಲಾಶ್ ಲೈಟ್ ಹಾಕರು ಮೋಸ್ಟ್ಲಿ ಅಲ್ಲಿವರೆಗೆ ರೀಚ್ ಆಗ್ತಿಲ್ಲ. ಫುಲ್ ಮೂನ್ ಇವತ್ತು ಅಷ್ಟೇ. ಇನ್ನು ಸ್ವಲ್ಪ ಹೊತ್ತಂಗೆ ನಾನು ಹೊರಡು ಮತ್ತೆ. ಬಾಯ್ ಅಜ್ಜಿ, ಬಾಯ್ ಅಡ್ಡಿ, ಬಾಯ್. ಹಾಂ ಹಾಂ, ಹೊರಟದು. ಬಾಯ್ ಬಾಯ್ ಮಮತಾ. ಮಮತಾ ಬಾಯ್. ಒಳ್ಳೆ ಸ್ಮೈಲ್ ಕೊಡ್ತಾಳೆ. ಮತ್ತೆ ಹಂಗೆ ಬಾಯ್. ನಮ್ಮ ಹೆಂಡತಿ ಮನೆಯವ್ರು ಇದ್ದೀರಿ, ಅದರೊಟ್ಟಿಗೆ ನಮ್ಮ ಮಾಯಿ ಕೂಡ ಬಂದಿದ್ದೀರಿ. ಸೊ ಅವ್ರನ್ನೆಲ್ಲ ಮಾತಾಡಿಸಿ ಆಯ್ತಲ್ಲ, ಮಾತಾಡಿಸಿ ಎಲ್ಲ ನಾನು ಅಲ್ಲಿಂದ ಹೊರಟೆ. ಈಗ ಮನೆಗೆ ಹೋಗಿ ಈಗ ನೆನಪಾತಿತ್ತು ನಾನೊಂದು ಆಫೀಸ್ ಇದೊಂಚೂರು ಕೆಲಸ ಏನು ಉಳ್ದಿದ್ದಾಗ, ಒಂದು 2 ಗಂಟೆ ಕೆಲಸ ಉಳ್ದಿತ್ತು. ಅದನ್ನ ಹೋಗಿ ಈಗ ಕಂಪ್ಲೀಟ್ ಮಾಡ್ತಾ ಊಟಕ್ಕೆ ಅಂತ ಇತ್ತಂತ ಕಾಂಬ. ಹಾಯ್. 9 ಗಂಟೆಗೆ ನಾನೀಗ ನಂದು ಆಫೀಸ್ ಲ್ಯಾಪ್ಟಾಪ್ ಓಪನ್ ಮಾಡಿದೆ. ಈ ಕೆಲಸ ನಂದೇ ಪೆಂಡಿಂಗ್ ಇದ್ದಿತ್ತು, ಅಡ್ಡಿಲ್ಲ. ಈಗ ಅದನ್ನ ಒಂದು ಕಂಪ್ಲೀಟ್ ಮಾಡಿ, ನನ್ನ ಪ್ರಕಾರ 1.5-2 ಗಂಟೆ ಮ್ಯಾಕ್ಸಿಮಮ್ ಬೇಕಿದ್ದಕ್ಕೆ. ಊಟಕ್ಕೆ ಎಂತ ಇತ್ತು ಅದೇ ಕೋಳಿ ರೊಟ್ಟಿ ಮತ್ತು ರೈಸ್, ಚಪಾತಿ ಮತ್ತು ಅದೊಂದು ಸ್ಪೆಷಲ್ ಗ್ರೇವಿ ಇತ್ತಲ್ಲ ಅದು ಇತ್ತು. ಬಟ್ ಅದು ಮೋಸ್ಟ್ಲಿ ನಾನು ಇದು ಕೆಲಸ ಆದಮೇಲೆ ತಿಂತೆ, ಇಲ್ಲದಿದ್ರೆ ಅದು ಕಡಿ ಹ್ಯಾಂಗ್ ಆಗ್ತಂತ. ಸದ್ಯಕ್ಕೆ ನಾನು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡ್ತೆ. ಯಾಕಂದರೆ ಎಷ್ಟು ಬೇಗ ನಾನು ಸ್ಟಾರ್ಟ್ ಮಾಡ್ತೆ ಅಷ್ಟು ಬೇಗ ನಾನು ಫಿನಿಶ್ ಮಾಡ್ಲಿಕ್ಕೆ. 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇದೊಂದು ಒಂದು ಫಿನಿಶರ್ ಒಳ್ಳೇದು, ಯಾಕಂದರೆ ಅದಾದ್ಮೇಲೆ ಸ್ವಲ್ಪ ಎಡಿಟಿಂಗು ಉಳಿದೈತೆ ಕಾಂಬ. ಸೊ ಈಗ ಗಂಟೆ ಆಲ್ಮೋಸ್ಟ್ 10 ಆದೇವಂತೆ. 10 ಗಂಟೆಗೆ ಅಮ್ಮ ನಂಗೆ ಊಟ ತಂದು ಕೊಟ್ರೆ, ಯಾಕಂದ್ರೆ ಅವ್ರು ಹೇಳ್ರಿ
ಈಗ ಲೇಟ್ ಮಾಡಿ ಊಟ ಮಾಡೋಕ್ಕಾಗ ಅದು ಜೀವಕ್ಕೂ ಒಳ್ಳೇದಲ್ಲ ಅಂತ ಹೇಳ್ರಿ. ಅದಕ್ಕೆ ನಾನೀಗ ಎಂಥ ಕೆಲಸ ಮಾಡ್ತಾ ಇದ್ದೆ ಅಂದರೆ ನಂದೊಂದು ಊಟ ಫಿನಿಷ್ ಮಾಡಿ ಮತ್ತು ನಾನು ವರ್ಕ್ ಕಂಟಿನ್ಯೂ ಮಾಡ್ತೆ. 1 ಗಂಟೆ ಆಯ್ತು ಕೆಲಸ ಮಾಡಿ, ಇನ್ನೊಂದು 1.5 ಮ್ಯಾಕ್ಸಿಮಮ್ 1-1.5 ಗಂಟೆ ಕೆಲಸ ಇತ್ತು. ಈಗ ಊಟ ಸ್ಟಾರ್ಟ್ ಮಾಡು. ಊಟಕ್ಕೆ ನಮ್ದು ಕೋರಿ ರೊಟ್ಟಿ. ಸೊ ಇವತ್ತೊಂಚೂರು ಎಡಿಟ್ ಮಾಡ್ತಾ ಲೇಟ್ ಆಯ್ತು, ಗಂಟೆ 2:15 ಆಯಿತು. ನಾನು ಎಡಿಟಿಂಗ್ ಒಂಚೂರು ಲೇಟ್ ಸ್ಟಾರ್ಟ್ ಮಾಡಿದ್ರೆ ಮನ್ಕೊಂಬತ್ತಿಗೂ ಲೇಟೇ ಆಗ್ಬೋದು. ನಂಗೆ ನಾಳೆ ಬೆಳಿಗ್ಗೆ ಒಂದು ಮೀಟಿಂಗ್ ಕೂಡ ಇತ್ತು. ಇರಲಿ, ಅದು ಹೇಳ್ತಾ ನಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಚಾನಲಿಗೆ ನೀವು ಫಸ್ಟ್ ಟೈಮ್ ಬಪ್ಪುದಾರ ಒಂದು ಸಬ್ಸ್ಕ್ರೈಬ್ ಬಟನ್ ಹೊಡೆದು ಬಿಡೀನಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ ಹೊತ್ತಿ ಬಿಡೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಗುಡ್ ನೈಟ್, ಬಾಯ್.